बड़ी खबर विजयपुरा से आपको बता दें, जहां सरकारी मेडिकल कॉलेज की मांग को लेकर चल रहा आंदोलन तेज हो गया है। पब्लिक प्राइवेट पार्टनरशिप पीपीपी मॉडल का विरोध कर रहे प्रदर्शनकारियों ने जिला प्रभारी मंत्री एमबी पाटिल के घर के सामने जोरदार प्रदर्शन किया गया। प्रदर्शनकारियों की मांग है कि सरकार पीपीपी मॉडल को छोड़कर जिले में सरकारी मेडिकल कॉलेज शुरू करे। आपको बता दें, प्रदर्शन के दौरान हालात तनावपूर्ण हो गए और हंगामा हुआ। पुलिस ने प्रदर्शनकारियों को रोकने और हिरासत में लेने की कोशिश की है। इसी दौरान हुंशियल पीवी मठ के श्री संगना बसाओ स्वामी जी के एक पुलिस अधिकारी को थप्पड़ मार दिया, जिसके बाद उन्हें गिरफ्तार कर लिया गया। घटना के बाद मौके पर अफरा तफरी का माहौल बन गया। ಅಧ್ಯಕ್ಷರು ವಿಜಯಪುರ ನಗರದಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಆಗಬೇಕು ಸರ್ಕಾರದಿಂದ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು 100 ದಿನಗಳ ಕಳೆದು ಈಗ 110-15 ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಇವರು ಯಾವುದಕ್ಕೂ ಪ್ರತಿಕ್ರಿಯೆ ನೀಡದಿರುವಾಗ ಖಂಡಿತವಾಗ್ಲೂ ಕೂಡ ನಾವು ಒಂದೇನಪ್ಪ ಅಂದರೆ ಜನಪ್ರತಿನಿಧಿಗಳು ಒಟ್ಟುಗೂಡಿಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ಳದೇ ಇರತಕ್ಕಂಥದ್ದನ್ನು ಖಂಡಿಸಿ ಇವತ್ತು ನಾವು ಜಿಲ್ಲಾ ಒಂದು ಏನಪ್ಪ ಅಂತಂದರೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸಾಹೇಬರ ಮನೆ ಮುಂದೆ ಒಂದು ಸಾಂಕೇತಿಕವಾಗಿ ಶಾಂತಿಯುತವಾಗಿ 1 ಗಂಟೆ ಧರಣಿ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಧರಣಿ ನಿರತ ಹಿರಿಯರನ್ನು ಅವಮಾನಿಸಿರ್ತಕ್ಕಂಥದ್ದು, ಹೋರಾಟಗಾರನ ಅವಮಾನಿಸಿರ್ತಕ್ಕಂಥದ್ದು, ವಿಜಯಪುರ ಜಿಲ್ಲೆಯ ಜನರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ಕಾಣಬೇಕಾಗ್ತದೆ. ಕೂಡಲೇ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಬೇಷರತ್ತಾಗಿ ಅವ್ರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಮತ್ತು ಕ್ಷಮೆ ಕೂಡ ಯಾಚಿಸಬೇಕು. ಹೋರಾಟಗಾರನ ಬಂಧಿಸಿರೋ ಕಾರಣಕ್ಕಾಗಿ ಈ ಹೋರಾಟಗಾರರು ಯಾವ ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಯಾರದಾದ್ರೂ ವೈಯಕ್ತಿಕ ಆಸ್ತಿ ಕೇಳ್ತಾ ಇದ್ದಾರಾ? ಯಾರಾದರೂ ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದಾರಾ? ಯಾರದಾದ್ರೂ ವೈಯಕ್ತಿಕ ಏನಪ್ಪ ರಾಜಕೀಯವನ್ನು ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ? ಏನಿಲ್ಲ. ಇಲ್ಲೇ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಜನರ ಹೋರಾಟವನ್ನು ಮಾಡುವವರಿಗೆ ಈ ರೀತಿ ಅವಮಾನಿಸ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಕೂಡಲೇ ಏನಪ್ಪ ಅಂದರೆ ಅವ್ರನ್ನ ಅವಮಾನಿಸಿರ್ತಕ್ಕಂಥವ್ರು ಕ್ಷಮೆ ಯಾಚಿಸಬೇಕು, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ ಇದೇ ರೀತಿ ಮೊಂಡತನವನ್ನು ಮುಂದುವರಿಸಿದರೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ವಿಜಯಪುರ ಜಿಲ್ಲೆಯ ಜನರು ಕೂಡ ಎದ್ದು ನಿಂತು ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಪರಾಧಿ ಸ್ಥಾನದ ನಿಲ್ಲಬೇಕಾಗ್ತದೆ. ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ಜನಪ್ರತಿನಿಧಿಗಳು ಈ ಧರಣಿ ನಿರತರ ಸ್ಥಳಕ್ಕೆ ಬಂದು ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತು ಒತ್ತಾಯವಾಗಿದೆ. ಸರ್, ಸ್ವಾಮೀಜಿ ಮಾಡಿದ್ದು ಅದ್ರ ಬಗ್ಗೆ ಸ್ವಾಮೀಜಿ ಅವರು ಅತ್ಯಂತ ಮುಸ್ತದ್ದಿ. ಅವರಿಗೆ ಗೊತ್ತಿಲ್ಲ ಯಾರು ಎಂಥವ್ರು ಬಂದಿದ್ದಾರೆ ಜೊತೆಲಿ ಅಂತಕ್ಕಂಥದ್ದು. ಯಾಕಂದ್ರೆ ಈಗಿನ ಕಾಲದಲ್ಲಿ ನುಸುಳುಕೋರರೇ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೋರಾಟದಲ್ಲಿ ಏನಪ್ಪ ನುಸುಳುವಂಥದ್ದು, ಆ ನುಸುಳಿತಕ್ಕಂಥ ಸಂದರ್ಭದಲ್ಲಿ ಯಾರು ಏನೋ ಮಾಡ್ತಾರೋ ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳು ಬಿನ್ ಡ್ರೆಸ್ ಮೇಲೆ ಇರ್ತಕ್ಕಂಥವ್ರಾಗಿರ್ಬೋದು, ಸಿಬ್ಬಂದಿಗಳಂತ ಗೊತ್ತಿಲ್ಲದೆ ಇರತಕ್ಕಂಥ ಅಚಾತುರ್ಯದಿಂದ ಆಗಿರ್ಬೋದು, ಸಣ್ಣ ಪುಟ್ಟ ಅವಘಡಗಳಾಗಿರ್ಬೋದು. ಆದರೆ ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದು ಅಪರಾಧ. ಉದ್ದೇಶ ಗೊತ್ತಿಲ್ಲ, ಆ ಕಾರಣಕ್ಕಾಗಿ ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತು ಸ್ವಾಮೀಜಿಯವರಿಗೂ ಕೂಡ ಅದೇ ರೀತಿ ಅವ್ರನ್ನ ಎದೆ ಹಿಡಿದು ತಳ್ಳುವುದಾಗಿರ್ಬೋದು, ನೂಕೋದಾಗಿರ್ಬೋದು, ಕಾಲ ಮೇಲೆ ಕಾಲಿಟ್ಟು ತುಳಿದಾಗ ಅವ್ರಿಗೊಂದು ನೋವಾಗಿದೆ, ಅದಕ್ಕೆ ಹಿಂದಕ್ಕೆ ತಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಅಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿ ಬೂಟುಗಾಲಿನಿಂದ ಅವ್ರ ಮೇಲೆ ಕಾಲಿಟ್ಟು ತುಳಿದಾಗ ಸ್ವಲ್ಪ ನೋವಾಗಿದೆ. ಆ ನೋವಿನಿಂದ ಅವ್ರು ಏನಪ್ಪ ಅಂತ ಸ್ವಾಮೀಜಿಯವರು ಅವರಿಗೆ ದೂರ ತಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಹೊರತು ಮತ್ತೊಂದು ಏನಾಗಿಲ್ಲ ಅಲ್ಲಿ. ಇದನ್ನು ನಾವು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ.